ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೊತೆಯಾಗಿ ಹಿತವಾಗಿ 5ರ ಪ್ರೋಮೋ. ಸುಮಾರು 5.5 ವರ್ಷಗಳ ಹಿಂದೆ ಶ್ರೇಯಾಂಕ್ ಬೆಳಗ್ಗೆ ಟ್ಯೂಷನ್ ಕೊಡುತ್ತಿದ್ದ ಜಾಗಕ್ಕೂ ಅವನ ರೂಮಿಗೂ ಸುಮಾರು 3-4 ಕಿಲೋಮೀಟರುಗಳಷ್ಟು ಅಂತರವಿತ್ತು. ಅದೊಂದು ದಿನ ಬೆಳಗ್ಗೆ ಬೇಗ ಅಲಾರಾಂ ಇಟ್ಟುಕೊಂಡು ಎದ್ದು ಅಡುಗೆ ಮುಗಿಸಿಕೊಂಡು ಅವನು ತನ್ನ ಬೈಕ್ನಲ್ಲಿ ಹೊರಟಿದ್ದ. ಸುಮಾರು ಬೆಳಗಿನ 5:45ರ ಸಮಯ ಇದ್ದಿರಬಹುದು. ಪೂರ್ತಿ ಬೆಳಕಾಗಿರಲಿಲ್ಲ. ಬೀದಿ ದೀಪಗಳು ಉರಿಯುತ್ತಿದ್ದವು. ಅವನು ಆ ಜಂಕ್ಷನ್ನಲ್ಲಿ ಪಾಸ್ ಆಗಬೇಕೆಂದುಕೊಂಡಿದ್ದಾಗ ಅವನ ಎಡಗಡೆಯಿಂದ ಬಂದ ಹುಡುಗಿಯೊಬ್ಬಳು ನೇರವಾಗಿ ಬಂದು ಅವನ ಬೈಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಳು. ಅವಳದು ಎಲೆಕ್ಟ್ರಿಕ್ ಸ್ಕೂಟರ್ ಆದ್ದರಿಂದ ಲೈಸೆನ್ಸ್ ಬೇಕಿರಲಿಲ್ಲ. ಹುಡುಗಿ ಇನ್ನೂ ಅಭ್ಯಾಸ ಇಲ್ಲದರಿಂದಾಗಿ ಆಭಾಸವಾಗಿ ಡಿಕ್ಕಿ ಹೊಡೆದಳೋ ಅವನಿಗೆ ಗೊತ್ತಾಗಲಿಲ್ಲ. ನೋಡಿದರೆ ಶ್ರೀಮಂತರ ಮನೆಯ ಹುಡುಗಿಯಂತೆ ಕಾಣಿಸುತ್ತಿದ್ದಳು. ಅವನ ಬೈಕ್ ಎಡಗಡೆಗೆ ಬಿದ್ದಿದ್ದರೆ ಅವನು ಬಲಗಡೆಗೆ ಬಿದ್ದಿದ್ದ. ಅವಳ ಕಾಲಿನ ಮೇಲೆಯೇ ಶ್ರೇಯಾಂಕ್ನ ಬೈಕ್ ಬಿದ್ದಿದ್ದರಿಂದ ಅವಳ ಕಾಲಿಗೆ ಏಟಾಗಿತ್ತು. ತಪ್ಪೆಲ್ಲ ಶ್ರೇಯಾಂಕ್ದು ಎಂಬಂತೆ ಅವಳು ಸುಡುನೋಟ ಬೀರಿದಾಗ ಅವನು ಬಿದ್ದಲ್ಲಿಂದ ಸಾವರಿಸಿಕೊಂಡು ಎದ್ದಿದ್ದ. ಬಳಿಕ ತನ್ನ ಮೈಗಾದ ತರಚು ಗಾಯವನ್ನು ನೋಡುತ್ತಾ ಬಟ್ಟೆ ಕೊಡವಿಕೊಳ್ಳುತ್ತಿದ್ದ. ಅವಳ ಕಾಲ ಮೇಲೆ ಗಾಡಿ ಇದ್ದಿದ್ದರಿಂದ ಅವಳಿಗೆ ಏಳಲು ತುಂಬ ಕಷ್ಟವಾಗುತ್ತಿತ್ತು. ಏಳಲು ಪ್ರಯತ್ನಪಟ್ಟರೂ ಸಾಧ್ಯವಾಗುತ್ತಿರಲಿಲ್ಲ. ಅಸಾಧ್ಯವಾದ ನೋವಿನಿಂದಾಗಿ ಅವಳ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಕಣ್ಣೀರು ಹಾಕುತ್ತಲೇ ಅವನ ಮೇಲೆ ರೇಗಿದ್ದಳು ಆ ಹುಡುಗಿ. ಏನ್ರಿ, ನಿಮ್ಮ ಗಾಡಿಯನ್ನು ನನ್ನ ಮೇಲೆ ಬೀಳಿಸ್ಬಿಟ್ಟು ಅಷ್ಟು ಆರಾಮವಾಗಿ ಇದ್ದೀರಲ್ಲ, ಅದನ್ನು ನನ್ನ ಮೇಲಿಂದ ತೆಗಿಬೇಕು ಅನ್ನೋ ಸೆನ್ಸ್ ಕೂಡ ಇಲ್ವಾ? ಅವನನ್ನು ಗದರಿದ್ದಳು. ಇನ್ನು ಒಂದೆರಡು ಕ್ಷಣದಲ್ಲಿ ಅವನು ಆ ಕೆಲಸ ಮಾಡುತ್ತಿದ್ದನೇನೋ. ಆದರೆ ಅವಳು ರೇಗಿದ್ದು ಅವನಿಗೆ ಹಿಡಿಸಿರಲಿಲ್ಲ. ಈ ಮಾತು ನಾನು ಹೇಳಬೇಕು, ನೀವು ಬೇಕು ಬೇಕು ಅಂತಾನೆ ನನ್ನ ಗಾಡಿಗೆ ಗುದ್ದಿ ನನ್ನ ಬೀಳಿಸಿಬಿಟ್ರಿರಲ್ರಿ. ಡ್ರೈವಿಂಗ್ ಸರಿಯಾಗಿ ಬರದೇ ಇದ್ದ ಮೇಲೆ ಗಾಡಿ ಯಾಕೆ ರೋಡಲ್ಲಿ ತಗೊಂಡು ಬರ್ತೀರಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನ ಮೇಲೆ ಗೂಬೆ ಕೂರಿಸೋಕೆ ನಾಚಿಕೆ ಆಗಲ್ವೇನ್ರಿ? ಅವನು ಅವಳ ಮೇಲೆ ರೇಗಿದ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.